ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 1ನೆಯ ವಾಕ್ಯ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ನಾವು ಯಾವುದನ್ನು ಹುಡುಕಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಆರಂಭಿಸುವಾಗಲೇ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರುವುದರಿಂದ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನಾವು ಪಾಪಕ್ಕೆ ಸತ್ತು ನೀತಿಗೆ ಜೀವಿಸುವಂತೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವರಾಗಿ ಹೂಣಲ್ಪಟ್ಟವರಾಗಿ ಆತನ ಪುನರುತ್ಥಾನದ ಮೂಲಕವಾಗಿ ನೂತನ ಸೃಷ್ಟಿಗಳಾಗಿ ದೇವರಿಗೆ ಮಕ್ಕಳಾಗಿ ಬದಲಾಗಿದ್ದೇವೆ. ಈ ರೀತಿಯಾಗಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವಂಥ ನಾವುಗಳು ಹುಡುಕಬೇಕಾಗಿರುವಂಥದ್ದು ಮೇಲಿನವುಗಳನ್ನು. ಕಾರಣ ಯೇಸು ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಆತನಿಗೆ ಇಹಲೋಕದ ಯಾವ ಕಾರ್ಯಗಳೊಟ್ಟಿಗೂ ಸಂಬಂಧ ಇರಲಿಲ್ಲ. ಮುಂಚೆ ಆತನಿಗೆ ಹಸಿವಾಯಿತು, ನೀರಡಿಕೆ ಆಯಿತು, ದಣಿವಾಯಿತು. ಆದರೆ ಪುನರುತ್ಥಾನನಾದ ಮೇಲೆ ಈ ಲೋಕದ ಯಾವುದೇ ಕಾರ್ಯಗಳನ್ನು ಕೂಡ ಆತನು ಆಗ್ರಹಿಸಲಿಲ್ಲ. ಆತನು ಪರಿಪೂರ್ಣವಾಗಿ ಪರಲೋಕಕ್ಕೆ ಸಂಬಂಧಪಟ್ಟವನಾಗಿ ತಂದೆಯ ಬಲಭಾಗದಲ್ಲಿ ಆಸನಾರೂಢನಾಗುವವನಾಗಿ ಆತ್ಮೀಕ ಕಾರ್ಯಗಳಲ್ಲಿಯೇ ಪೂರ್ತಿಯಾಗಿ ಪುನಃ ಸೇರಿಸಲ್ಪಟ್ಟನು. ಇದೇ ಪ್ರಕಾರವಾಗಿ ನಾವು ಕೂಡ ಕ್ರಿಸ್ತನೊಂದಿಗೆ ಸೇರಿದ್ದೇವೆ ಅನ್ನುವಾಗ ಇಹಲೋಕದ ಕಾರ್ಯಗಳು, ಇಹಲೋಕದ ಪಾಪಗಳು, ಇಹಲೋಕದ ಇಚ್ಛೆಗಳು, ಕೋಪ, ದ್ವೇಷ, ಹೊಟ್ಟೆ ಉರಿ, ಮತ್ತೊಬ್ಬರನ್ನ ಕೀಳಾಗಿ ನೋಡುವಂಥದ್ದು, ಅಲ್ಪವಾಗಿ ಮಾತನಾಡುವಂಥದ್ದು, ಬೇಡದೇ ಇರುವಂಥ ಯಾವುದೇ ಕಾರ್ಯಗಳು ಕೂಡ ನಮ್ಮಲ್ಲಿ ಇರಬಾರದು. ಅದೆಲ್ಲವನ್ನ ಜಾಡಿಸಿಬಿಟ್ಟು ಪರಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ, ಆತ್ಮೀಕ ಕಾರ್ಯಗಳ ಮೇಲೆ ಆಸಕ್ತಿ ಉಳ್ಳವರಾಗಿ ಕ್ರಿಸ್ತನು ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಆಸನಾರೂಢನಾಗಿರುವುದರಿಂದ ಆತನ ಮೇಲೆ, ಪರಲೋಕದ ಮೇಲೆ ದೃಷ್ಟಿಯನ್ನ ಇಟ್ಟು ನಮ್ಮ ಜೀವಿತವನ್ನ ಮುನ್ನಡೆಸಬೇಕು. ಇದುವೇ ಅನೇಕರಿಗೆ ಆಗುತ್ತಾ ಇಲ್ಲ. ಹೇಳಿಕೊಳ್ಳುವುದಕ್ಕೆ ರಕ್ಷಣೆ ಹೊಂದಿದ್ದಾರೆ, ಹೇಳಿಕೊಳ್ಳುವುದಕ್ಕೆ ಅಭಿಷೇಕವನ್ನು ಹೊಂದಿದ್ದಾರೆ, ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾರೆ, ಎಲ್ಲ ಕೂಟಗಳಿಗೂ ಕೂಡ ಹೋಗುತ್ತಾರೆ, ಪ್ರತಿನಿತ್ಯ ತಪ್ಪದೆ ಪ್ರಾರ್ಥಿಸುತ್ತಾರೆ, ವಾಕ್ಯಗಳನ್ನು ಓದುತ್ತಾರೆ. ಆದರೆ ಬದಲಾವಣೆಯೇ ಇಲ್ಲ. ಕಣ್ಣುಗಳು ಬರೀ ಲೋಕದ ಕಾರ್ಯಗಳ ಮೇಲೆ, ದೊಡ್ಡ ಸ್ಥಿತಿಯ ಮೇಲೆ, ಹಣ, ಸ್ವಾರ್ಥ, ಇಚ್ಛೆಗಳು, ವ್ಯಾಮೋಹಗಳು, ಅಹಂಕಾರ, ದುರಂಕಾರ, ಮತ್ತೊಬ್ಬರನ್ನು ಅಲ್ಪವಾಗಿ ಮಾತನಾಡುವಂಥದ್ದು, ಉದಾಸೀನ ಮಾಡುವಂಥದ್ದು, ಚಾಡಿ ಹೇಳುವಂಥದ್ದು, ಹೊಟ್ಟೆ ಕಿಚ್ಚು, ಇಂತಹ ಸ್ವಭಾವಗಳೇ ತುಂಬಿಕೊಂಡಿದೆ. ಈ ರೀತಿ ಇರುವಂಥವರು ನಿಜಕ್ಕೂ ಕೂಡ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿಲ್ಲ. ಅವರು ಸೈತಾನನೊಂದಿಗೆ ತಿರುಗಾಡುತ್ತಾ ಇದ್ದಾರೆ. ಆದರೆ ನಾಟಕ ಮಾಡಿಕೊಂಡು ತಮ್ಮನ್ನೇ ತೃಪ್ತಿಪಡಿಸಿಕೊಂಡು ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಾ ಇದ್ದಾರೆ. ವಾಕ್ಯವನ್ನು ಸರಿಯಾಗಿ ಅನುಸರಿಸಬೇಕು. ಅದಕ್ಕಾಗಿ ದಿವಸ ಸಮರ್ಪಿಸಿರೆ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕುವವರಾಗಿ ಇಹಲೋಕದ ಕಾರ್ಯಗಳನ್ನು ಜಾಡಿಸಿಬಿಟ್ಟು ಕರ್ತನೊಂದಿಗೆ ಅನ್ಯೂನ್ಯತೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕಬೇಕು. ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿರುವಂತೆ ನಮ್ಮ ಜೀವಿತ, ನಮ್ಮ ಹೃದಯ, ನಮ್ಮ ದಾಹ ಎಲ್ಲವೂ ಕೂಡ ಪರಲೋಕದ ವಿಷಯಗಳ ಮೇಲೆ, ಕ್ರಿಸ್ತನ ಮೇಲೆ ಇರಬೇಕು. ಆತನ ಪರಿಪೂರ್ಣತೆಯು ನಮ್ಮಲ್ಲಿ ತೋರಿ ಬರುವುದಕ್ಕೆ ನಮ್ಮನ್ನು ಸಮರ್ಪಿಸಿ ವಿಧೇಯತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಸೈತಾನ್ನ ಕಾರ್ಯಗಳು, ಪಾಪದ ಕ್ರಿಯೆಗಳು, ಪಾಪದ ಆಲೋಚನೆಗಳು, ಪಾಪದ ಸ್ವಭಾವಗಳು ಜೀವಿತವನ್ನು ಬಿಟ್ಟು ತೊಲಗಲಿ. ಯೇಸುವಿನ ಸ್ವಭಾವಗಳು ತುಂಬಿಕೊಳ್ಳಲಿ. ಪವಿತ್ರಾತ್ಮನಿಂದ ಉಂಟಾಗುವಂಥ ಫಲವು ಜೀವಿತದಲ್ಲಿ ಆಳ್ವಿಕೆಯನ್ನು ಮಾಡಲಿ. ಅನುಗ್ರಹಿಸಿ ನಡೆಸು ಕರ್ತನೆ. ನಿನ್ನ ಪ್ರಸನ್ನತೆಗೆ ಸಮರ್ಪಿಸ್ತಾದನೆ. ಪ್ರತಿಯೊಂದು ಜೀವಿತಗಳನ್ನು ಮರೆ ಮಾಡಿಕೊಂಡು ಆತ್ಮಿಕ ಜೀವಿತಗಳಲ್ಲಿ ಅಭಿವೃದ್ಧಿಯಾಗುವುದಕ್ಕೆ ನೀನು ಸಹಾಯ ಮಾಡು. ಅನುಗ್ರಹಿಸಪ್ಪ, ಬಲಪಡಿಸು ಕರ್ತನೆ. ನಿನ್ನ ವಿಶೇಷ ಸಹಾಯಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅಭಿವೃದ್ಧಿಯಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ನಿನ್ನ ಅತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.